ನಮಸ್ತೆ ಫ್ರೆಂಡ್ಸ್, ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ. ಅವರೆಕಾಳು ಸೀಸನಲ್ಲಿ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಕಂಪಲ್ಸರಿಯಾಗಿ ಮಾಡೋವಂಥ ಒಂದು ಸಾರು ಹಿದ್ಕಿದ ಬೇಳೆ ಸಾರು. ಅವರೆಕಾಳನ್ನ ಹಿದಕ್ಬಿಟ್ಟು ನೆನೆಸ್ಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ಮಾಡೋವಂಥ ಸಾರು ತುಂಬ ಟೇಸ್ಟಿಯಾಗಿರುತ್ತೆ. ಇದು ಅನ್ನದ ಜೊತೆ, ಮುದ್ದೆ ಜೊತೆ, ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚಪಾತಿ ದೋಸೆ ಜೊತೆ ಕೂಡ ತುಂಬ ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಆಗುತ್ತೆ. ತುಂಬ ಕಷ್ಟ ಏನಿಲ್ಲ ಮಾಡೋದು. ನಾನು ನಮ್ಮ ಅತ್ತೆ, ನಮ್ಮ ಅಮ್ಮ ಅವ್ರುಗಳು ಮಾಡ್ತಾ ಇದ್ದಿದ್ದು ಹಳೆ ಕಾಲದ ಸ್ಟೈಲಲ್ಲಿ ಅವರ ರೆಸಿಪಿನೇ ಇಲ್ಲಿ ಮಾಡಿ ತೋರಿಸಿದ್ದೀನಿ. ಈಗ ಯಾವ ವಿಧಾನದಲ್ಲಿ ಹೇಗೆಲ್ಲ ಮಾಡಿದೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಹಿದ್ಕಿದ ಬೇಳೆ ಸಾರಿಗೆ ಮೊದಲಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಟಿದ್ದೀನಿ. 1 ಟೀ ಸ್ಪೂನಷ್ಟು ಧನಿಯಾ ಹುರ್ಕೊಳ್ಬೇಕು. ಒಂದು 1/4 ಟೀ ಸ್ಪೂನಷ್ಟು ಕಾಳು ಮೆಣಸು ಹಾಕ್ತಾಯಿದ್ದೀನಿ. ಇಲ್ಲಿ ಹೇಗೆ ಅಂದರೆ ಅರ್ಧ ಪೋರ್ಷನಷ್ಟು ಹುರಿದು ಹಾಕಬೇಕು, ಇನ್ನು ಅರ್ಧದಷ್ಟು ಹಾಗೆ ಹಸಿದೇ ಹಾಕೋದು. ಇದು ನಮ್ಮ ಮನೆಯಲ್ಲಿ ನಮ್ಮ ತಾಯಿ, ನಮ್ಮ ಅತ್ತೆಯವರು ಮಾಡ್ತಾ ಇದ್ದಿದ್ದು ಮೆಥಡು. ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ. ಇನ್ನೊಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿನ ಹುರಿದೇನೆ ಹಾಕ್ಕೊಳ್ಳೋದು. ಗಸಗಸೆ ಅರ್ಧ ಟೀ ಸ್ಪೂನಷ್ಟು. ಈಗ ಸ್ಟವ್ ಆಫ್ ಮಾಡಿದ್ದೀನಿ. ಇರೋ ಬಿಸಿನಲ್ಲೇ ಇದು ಫ್ರೈ ಆಗುತ್ತೆ ಗಸಗಸೆ ಎಲ್ಲ. ಬಾಣಲಿ ಬಿಸಿಯಾಗಿರುತ್ತಲ್ಲ ಅಷ್ಟೇ ಸಾಕು. 1/4 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ. ಇದಿಷ್ಟನ್ನು ಈಗ ಮಿಕ್ಸರ್ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದೇ ಬಾಣಲಿನಲ್ಲಿ ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು ದೊಡ್ಡ ಸೈಜಿನ ಈರುಳ್ಳಿನ ಹಾಕ್ತಾಯಿದ್ದೀನಿ. ಹುರ್ಕೊಳ್ಬೇಕು. ಈರುಳ್ಳಿ ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೊಳ್ಬೇಕು. ಒಂದು ಇಡೀ ಗೆಡ್ಡೆ ಬೆಳ್ಳುಳ್ಳಿ ತಿಂದೇ ಇರೋರು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು. ಸಣ್ಣ ಉರಿ ಇಟ್ಕೊಂಡು ಹದವಾಗಿ ಹುರಿಬೇಕು. ಈರುಳ್ಳಿ ಬೆಳ್ಳುಳ್ಳಿ ಆಲ್ಮೋಸ್ಟ್ ಫ್ರೈ ಆಗ್ತಾ ಬಂತು. ಈಗ ಒಣಮೆಣಸಿನ್ಕಾಯಿ ಹಾಕ್ತೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. 4 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಗುಂಟೂರು ಮೆಣಸಿನ್ಕಾಯಿ ಕೂಡ ಹಾಕ್ಬೋದು. ಇಲ್ಲಿ ನಾವು ಸಾಂಬಾರು ಪುಡಿನೂ ಸ್ವಲ್ಪ ಬಳಸೋದ್ರಿಂದ ತುಂಬ ಖಾರ ಆಗಿಬಿಡುತ್ತೆ ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ರೆ. ಹಾಗಾಗಿ ಒಳ್ಳೆ ಬಣ್ಣ ಬರೋದಕ್ಕೋಸ್ಕರ ಬ್ಯಾಡಗಿ ಮೆಣಸಿನ್ಕಾಯಿನ ಮಾತ್ರ ಬಳಸ್ತಾ ಇದ್ದೀನಿ. ಫ್ರೈ ಮಾಡಿದ್ದಾಗಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಡಬೇಕು ಫ್ರೈ ಮಾಡಿದ್ಮೇಲೆ. ಈಗ ಹುರ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿನೂ ಮಿಕ್ಸರ್ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಹುರಿದೇ ಇರೋ ಧನಿಯಾ, ಜೀರಿಗೆ ಪುಡಿ ತೊಗೊಂಡಿದ್ದೀನಿ. ಜೀರಿಗೆ ಇದ್ದರೆ ಜೀರಿಗೆನೇ ತೊಗೊಳ್ಬೋದು. ಹುರಿದೇ ಇರೋ ಒಂದು ಸಣ್ಣ ಈರುಳ್ಳಿ, ತೆಂಗಿನ ತುರಿ, ಒಂದು 3/4 ಬಟ್ಲಷ್ಟು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸಾರಿನ ಖಾರದ ಪುಡಿ 2 ಟೀ ಸ್ಪೂನಷ್ಟು ಹಾಕ್ಕೊಳ್ತೀನಿ. ಇದೆರಡೂ ಹಾಕಿದ್ರೇ ಚೆನ್ನಾಗಿರುತ್ತೆ. ಈ ಮಸಾಲೆನೂ ಹಾಕಬೇಕು, ಸಾರಿನ ಖಾರದ ಪುಡಿನೂ ಹಾಕಬೇಕು. ಆವಾಗಲೇ ಸಾರು ತುಂಬ ಟೇಸ್ಟ್ ಬರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಇದ್ರ ಜೊತೆಗೆ ನಾವು ಒಗ್ಗರಣೆಯಲ್ಲಿ ಹಿದ್ಕಿದ ಅವರೆಕಾಳನ್ನು ಹುರಿತೀವಲ್ಲ, ಆ ಹುರಿದಿರೋ ಕಾಳನ್ನು ಕೂಡ ಒಂದು 2 ಟೀ ಸ್ಪೂನಷ್ಟು ಇದ್ರ ಜೊತೆ ಹಾಕ್ಕೊಂಡು ರುಬ್ಬಬೇಕು. ಈಗ ಒಂದು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಈಗ ಹಿದ್ಕಿದವರೆ ಬೇಳೆ, ಹಿದ್ಕಿದ ಅವರೆಕಾಳನ್ನ ನಾನು ತೊಳೆಯೋದಕ್ಕೋಸ್ಕರ ನೀರಲ್ಲಿ
ತೊಳೆದ್ಬಿಟ್ಟು ನೀರು ಹಾಕಿ ಇಟ್ಟಿದ್ದೆ ಸ್ವಲ್ಪ ಹೊತ್ತು. ಹಾಗಾಗಿ ನೀರಿನ ಅಂಶ ಇದ್ದಿದ್ದರಿಂದ ಎಣ್ಣೆಯಲ್ಲಿ ಡೈರೆಕ್ಟಾಗಿ ಹಾಕಿದಾಗ ಸ್ವಲ್ಪ ಸಿಡ್ದಂಗಾಗುತ್ತೆ. ರೆಡಿ ಅವರೆಕಾಳು ತೊಗೊಂಡ್ರೆ ಒಂದು 3 ಸಲ ನೀರು ಹಾಕಿ ತೊಳೆದು ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿ ಇಟ್ಟರೆ ಒಳ್ಳೆಯದು. ಮನೆಯಲ್ಲೇ ಮಾಡ್ಕೊಂಡಿದ್ದಾದರೆ ಒಂದು ಸಲ ತೊಳೆದು ಸೋರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದನ್ನೀಗ ಒಗ್ಗರಣೆಯಲ್ಲಿ ಚೆನ್ನಾಗಿ ಹುರಿಬೇಕು. ಅವರೆಕಾಳಿನ ಹಸಿ ವಾಸನೆ ಎಲ್ಲ ಹೊರಟೋಗ್ಬೇಕು, ಅಲ್ಲಿವರೆಗೂ ಹುರಿಬೇಕು. 5-6 ನಿಮಿಷದವರೆಗೂ ಹುರಿದಿದ್ದೀನಿ. ಈಗ ಸ್ವಲ್ಪ ಕಾಳನ್ನು ತಗೊಂಡು ನಾವು ರುಬ್ಬಬೇಕಾಗಿರೋ ಮಸಾಲೆನಲ್ಲಿ ಸೇರಿಸ್ತಾ ಇದ್ದೀನಿ. ಇಷ್ಟು ಕಾಳನ್ನು ತಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಈಗ ಸ್ವಲ್ಪ ನೀರು ಹಾಕಿ ಕಾಳನ್ನ ಬೇಯೋದಕ್ಕೆ ಬಿಡಬೇಕು. ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದ್ದೀನಿ. ಇದನ್ನು ಕುಕ್ಕರಲ್ಲಿ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಹಿದ್ಕಿದ ಬೇಳೆ ಬೇಗನೆ ಬೆಂದುಬಿಡುತ್ತೆ. ಕುಕ್ಕರಲ್ಲಿ ಹಾಕಿದ್ರೆ ಕೆಲವೊಂದು ಸಲ ಕಲಿಸ್ಕೊಂಡಂಗೆ ಆಗಿಬಿಡುತ್ತೆ. ತುಂಬ ಜಾಸ್ತಿ ಬೆಂದರೆ ಸ್ವಲ್ಪನೂ ಚೆನ್ನಾಗಿರಲ್ಲ. ಇದು ಬಾಯಿಗೆ ಸಿಗೋ ಥರ ಇರಬೇಕು. ಇಡೀ ಕಾಳುಗಳು ಬೆಂದಿರಬೇಕು, ಆದರೆ ನುಣ್ಣಗಾಗಬಾರ್ದು. ಒಂದು 10 ನಿಮಿಷ ಸ್ವಲ್ಪ ನೀರು ಹಾಕಿ ಕಾಳೆಲ್ಲ ಬೇಯೋದಕ್ಕೆ ಬಿಟ್ಟಿದ್ದೆ. ಈಗ ನೋಡೋಣ ಎಷ್ಟು ಬೆಂದಿದೆ, ಕಾಳು ಹೇಗೆ ಬಂದಿದೆ ಅಂತ. ಕರೆಕ್ಟಾಗಿ ಬೆಂದಿದೆ ನೋಡಿ. ಹೀಗಂದರೆ ಕಟ್ಟಾಗುತ್ತೆ. ಇಷ್ಟು ಬೆಂದರೆ ಸಾಕು. ತುಂಬ ನುಣ್ಣಗೆ ಬೆಂದ್ಬಿಟ್ರೆ ಕಾಳೆಲ್ಲ ಕಲಿಸ್ಕೊಂಡಂಗೆ ಆಗಿಬಿಡುತ್ತೆ ಮಸಾಲೆ ಜೊತೆಗೆ. ಈಗ ರುಬ್ಕೊಂಡಿರೋ ಮಸಾಲೆನ ಇದರಲ್ಲಿ ಸೇರಿಸೋಣ. ಮಸಾಲೆನೂ ಕಾಳನ್ನು ಎರಡೂ ಸೇರಿಸಿ ಸ್ವಲ್ಪ ಹೊತ್ತು ಹುರಿಬೇಕು. ಒಂದು 2-3 ನಿಮಿಷದಷ್ಟು ಟೈಮು ಹುರಿಬೇಕಾಗುತ್ತೆ. ಹೀಗೆ ಮಾಡೋದ್ರಿಂದ ಕಾಳೆಲ್ಲ ಮಸಾಲೆನ ಎಳ್ಕೊಂಡು ಒಳ್ಳೆ ಟೇಸ್ಟಿಯಾಗಿ ಆಗುತ್ತೆ. ಒಂದು 3 ನಿಮಿಷದವರೆಗೂ ಮಸಾಲೆನೆಲ್ಲ ಹುರಿದಿದ್ದೀನಿ. ಈಗ ನೀರು ಹಾಕೋಣ. ಮಿಕ್ಸಿ ತೊಳೆದ ನೀರನ್ನೇ ಹಾಕ್ತಾಯಿದ್ದೀನಿ. ಯಾವ ಹದದಲ್ಲಿ ನಮಗೆ ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು. ತುಂಬ ಗಟ್ಟಿಗೆ, ಈಗ ದೋಸೆಗೆ ಚಪಾತಿಗೆ ಮಾಡೋದಾದರೆ ಗಟ್ಟಿ ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ. ಅನ್ನ ಅಥವಾ ರಾಗಿ ಮುದ್ದೆ ಜೊತೆ ಊಟ ಮಾಡಬೇಕು ಅಂತಾದರೆ ತೆಳುವಾಗಿ ಬೇಕಾಗುತ್ತೆ. ನಾನಿವತ್ತು ಮುದ್ದೆ ಜೊತೆ ಅನ್ನದ ಜೊತೆಗೆ ಅಂತ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಳುವಾಗಿ ಮಾಡ್ತೀನಿ. ಈ ಹದದಲ್ಲಿ ಮಾಡ್ಕೊಂಡಿದ್ದೀನಿ. ಈಗ ಉಪ್ಪು ಹಾಕಬೇಕು. ಉಪ್ಪು ಹಾಕೋದೊಂದು ಬಾಕಿ ಇದೆ. ಈ ಸಾರಿಗೆ ಹುಳಿ ಹಾಕಲ್ಲ. ಈ ಸಾರು ಮಾಡೋ ಕ್ರಮನೇ ಅದು. ಹುಳಿ ಇದಕ್ಕೆ ಹಾಕಲ್ಲ. ಎಲ್ಲ ಆದಮೇಲೆ ಸಾರು ಕುದೀತಾ ಬಂದಾಗ 1 ಕಪ್ಪಷ್ಟು ಹಾಲು ಹಾಕೋದು ಪ್ರಾಕ್ಟೀಸ್. 2 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಟೇಸ್ಟ್ ನೋಡಿಬಿಟ್ಟು ಬೇಕು ಅಂದರೆ ಇನ್ನೂ ಹಾಕ್ಕೊಳ್ಬೋದು. ಒಂದೇ ಸಲ ಜಾಸ್ತಿ ಹಾಕೋದು ಬೇಡ. ಯಾಕೆಂದರೆ ಹುಳಿ ಹಾಕದೇ ಇರೋದ್ರಿಂದ ಈ ಸಾರಿಗೆ ಜಾಸ್ತಿ ಉಪ್ಪು ಹಿಡಿಸಲ್ಲ. ಹಿದ್ಕಿದ ಬೇಳೆ ಸಾರನ್ನು ಬೇರೆಯವರು ಬೇರೆ ಮೆಥಡಲ್ಲಿ ಮಾಡ್ತಾರೆ. ಕರ್ನಾಟಕದಲ್ಲಿ ಈ ಸಾರು ಮಾಡದೇ ಇರೋ ಜನನೇ ಇಲ್ಲ ಅಂತ ಅನಿಸುತ್ತೆ ಮೋಸ್ಟ್ಲಿ. ಒಬ್ಬೊಬ್ಬರು ಒಂದೊಂದು ಮೆಥಡು. ಕೆಲವರು ಹೆವಿ ಮಸಾಲೆ, ಚಕ್ಕೆ ಲವಂಗ ಆ ಥರದ್ದೆಲ್ಲ ಹಾಕಿ ಮಾಡ್ತಾರೆ. ನಮ್ಮ ಮನೆಗಳಲ್ಲಿ ಈ ಥರ ಲೈಟಾಗಿ ಮಸಾಲೆ ಎಲ್ಲ ಕಡಿಮೆ ಹಾಕಿ ಮಾಡೋದು ಪ್ರಾಕ್ಟೀಸಲ್ಲಿದೆ. ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಹೆಚ್ಚು ತಿನ್ನೋ ಥರ ಇರುತ್ತೆ. ತುಂಬ ಟೆಂಪ್ಟ್ ಆಗುತ್ತೆ. ಮಸಾಲೆ ಹಾಕ್ಬಿಟ್ರೆ ಅದೇ ಡಾಮಿನೇಟ್ ಮಾಡಿಬಿಟ್ಟು ಅದರ ರಿಯಲ್ ಟೇಸ್ಟ್ ಗೊತ್ತಾಗೋದೇ ಇಲ್ಲ. ಮಸಾಲೆದೇ ಮೇಲ್ಗೈ ಆಗೋಗ್ಬಿಡುತ್ತೆ. ಈಗ ಇದು ಚೆನ್ನಾಗಿ ಕುದಿಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ತಾ ಇದ್ದೀನಿ. ಈಗ ಸಾರು ಕುದೀತಾ ಇದೆ. 1 ಕಪ್ಪಷ್ಟು ಹಾಲು. ಈ ಕಪ್ಪಲ್ಲಿ 1 ಕಪ್ಪಷ್ಟು ಹಾಲು. ನಾನು ಮಾಡಿದ ಕ್ವಾಂಟಿಟಿ 1/4 kg ಅವರೇ ಬೇಳೆ ತೊಗೊಂಡಿದ್ದೆ. ಮಸಾಲೆಗಳೆಲ್ಲ ಎಷ್ಟೆಷ್ಟು ಹಾಕಿದೆ ಅಂತ ನೋಡ್ಕೊಂಡ್ರಲ್ಲ, ಅಷ್ಟಕ್ಕೆ ಇಷ್ಟು. ಈ ಕಪ್ಪಲ್ಲಿ 1 ಕಪ್ಪಷ್ಟು ಹಾಲು ಹಾಕ್ತಿದ್ದೆ. ಈಗ ಸ್ಟವ್ ಆಫ್ ಮಾಡೋಣ. ಒಂದೇ ಒಂದು ಕುದಿ ಬಂದರೆ ಸಾಕು. ಹಾಲು ಹಾಕಿದ್ಮೇಲೆ ತುಂಬ ಹೊತ್ತು ಕುದಿಸ್ಬಾರ್ದು. ನೋಡಿ, ಹಾಲು ಹಾಕಿದ್ಮೇಲೆ 1 ಕುದಿ ಬಂದಿದೆ. ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಹಿದ್ಕಿದ ಬೇಳೆ ಸಾರು ರೆಡಿ ಆಯಿತು.